ಹಾಯ್ ನಮಸ್ಕಾರ. SSLC ವಿದ್ಯಾರ್ಥಿನಿಯರಿಗೆ ಈಗಾಗಲೇ ವಾರ್ಷಿಕ ಪರೀಕ್ಷೆ 2 ಬರೆದು ಸೊ ಫಲಿತಾಂಶಕ್ಕೋಸ್ಕರ ಕಾಯುವಂತ ವಿದ್ಯಾರ್ಥಿಗಳಿಗೆ ಪಾರ್ಟ್ 2 ವಿಡಿಯೋದಲ್ಲಿ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಿದ್ದೇನೆ. ಸೊ ಈಗಾಗಲೇ ವಾರ್ಷಿಕ ಪರೀಕ್ಷೆಯನ್ನು 2 ಬರೆದಿದ್ದರು. ಅದರಲ್ಲಿ ಫಲಿತಾಂಶವನ್ನು ಉತ್ತಮಪಡಿಸಿಕೊಳ್ಳೋರು ಅಂದರೆ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳೋರು ಹಾಗೆ ಫೇಲ್ ಆದಂಥ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು 1,11,000 ವಿದ್ಯಾರ್ಥಿಗಳು ಈ ಬಾರಿ ಎಕ್ಸಾಮ್ ಅನ್ನು ಬರೆದಿದ್ದೀರಿ. ಸೊ ಅಂತಿಮವಾಗಿ ನಿಮ್ಮ ಒಂದು ಎಕ್ಸಾಮ್ಗಳು ಮೇ 18ನೇ ತಾರೀಕಿನಿಂದ ಅಂದರೆ ಮೇ 18ನೇ ತಾರೀಕಿನಿಂದ ಮೇ 25ರವರೆಗೂ ನಿಮ್ಮೊಂದು ಎಕ್ಸಾಮ್ಗಳು ನಡೆದಿದ್ದು ಸೊ ಅವುಗಳ ಎಕ್ಸಾಮ್ಗಳು ಕರೆಕ್ಷನ್ಸ್ ನಡೆದಿದೆ. ಅಂದರೆ 26ನೇ ತಾರೀಕಿನಿಂದ ನಿಮ್ಮ ಒಂದು ಪೇಪರ್ಗಳ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದ್ದು ಅವುಗಳು ಮುಗಿಯಲು ನಿಮಗೆ ಈ ಲಾಸ್ಟ್ ವೀಕಲ್ಲಿ ಅಂದರೆ ಮೇ ಲಾಸ್ಟ್ ವೀಕಲ್ಲಿ 29ನೇ ತಾರೀಕಿನಿಂದ ಎಕ್ಸಾಮ್ಗಳು ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ 26ನೇ ತಾರೀಕಿನಾಗಿದ್ದು ಅದು ಎಂಡ್ ಆಗಲು ಈ ಲಾಸ್ಟ್ 31ನೇ ತಾರೀಕಿಗೆ ತೆಗೆದುಕೊಳ್ಳುತ್ತೆ. ನಿಮಗೆ ಲಾಸ್ಟ್ ಜೂನ್ ವೀಕಲ್ಲಿ ಅಥವಾ ಫಸ್ಟ್ ವೀಕ್ನಲ್ಲಿ ನಿಮಗೆ ಫಲಿತಾಂಶವನ್ನು ಪ್ರಕಟಿಸ್ತಾರೆ. ಸೊ ಈಗಾಗಲೇ ಸರ್ಕಾರದಿಂದ ಅಧಿಕೃತ ಮಾಹಿತಿಯನ್ನು ಬಂದಿಲ್ಲ. ಸೊ ಬಂದಂತ ನಿಮಗೆ ಸ್ಪಷ್ಟ ಮಾಹಿತಿನ ಕೊಡ್ತೀವಿ. ಸೊ ಈಗಾಗಲೇ ನಿಮಗೆ 29ನೇ ತಾರೀಕಿನಿಂದ ಅಂದರೆ 29ನೇ ತಾರೀಕಿಗೆ ಸೊ ಫಲಿತಾಂಶ ಬರಬೇಕಿತ್ತು. ಸೊ ಈ ವಾರ ವಿಳಂಬ ಆಗುತ್ತೆ ಫಲಿತಾಂಶ. ಯಾಕಂದರೆ ಈಗಾಗಲೇ PU ಒಂದು ಶಿಕ್ಷಕರ ಒಂದು ಪ್ರಮೋಷನ್ ಬಡ್ತಿಗೋಸ್ಕರ ಒಂದು ನೇಮಕಾತಿ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂತ ಸೊ ವ್ಯಾಲ್ಯೂಯೇಷನ್ಸ್ ನಿಮಗೆ ಸ್ವಲ್ಪ ಡಿಲೇ ಆಗ್ಬೋದು. ಆದ್ದರಿಂದ ಈ ವಾರದಲ್ಲಿ ಅಂದರೆ ರಿಸಲ್ಟ್ ಅನ್ನೋದು ಒಂದು ಸ್ವಲ್ಪ ತಡವಾಗಿ ಬರ್ಬೋದು. ಆದ್ದರಿಂದ ಮೇ ಅಥವಾ ನಿಮಗೆ ಲಾಸ್ಟ್ ವೀಕ್ ಅಂತಂದರೆ 29 ಅಥವಾ 31ನೇ ತಾರೀಕು ಬರುತ್ತೆ. ಬಿಟ್ಟರೆ ಜೂನ್ ಫಸ್ಟ್ ವೀಕ್ ಅಂದರೆ 1ನೇ ತಾರೀಕು ಅಥವಾ 2ನೇ ತಾರೀಕೊಳಗೆ ನಿಮಗೆ ಒಂದು ಫಲಿತಾಂಶ ಬರುತ್ತೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಸೊ ಫಸ್ಟ್ PUC ಅಂದರೆ ನಿಮಗೆ ಒಂದು ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಸೈನ್ಸ್ ಅನ್ನ ತೆಗೆದುಕೊಳ್ಳುವಂಥ ಅಡ್ಮಿಷನ್ ವಿದ್ಯಾರ್ಥಿಗಳಿಗೆ ಪ್ರವೇಶಗಳನ್ನು ನಿಮಗೆ ಲಾಸ್ಟ್ ಅಂದರೆ 6/30/2026ವರೆಗೆ ನಿಮಗೆ ಅಡ್ಮಿಷನ್ಗಳು ಆರಂಭ ಆಗ್ತವೆ. ಅಂದರೆ ಜೂನ್ ತಿಂಗಳಲ್ಲಿ ನಿಮಗೆ ಅಡ್ಮಿಷನ್ ಸ್ಟಾರ್ಟ್ ಆಗ್ತವೆ. PUC ಅವರ ಒಂದು ಅಡ್ಮಿಷನ್ ಸ್ಟಾರ್ಟ್ ಆಗ್ತವೆ. ಸೊ ಈಗಾಗಲೇ ಸೆಕೆಂಡ್ PUC ಅವರ ಡಿಗ್ರಿ ಕೋರ್ಸ್ಗಳಾಗಿ ನಿಮಗೆ ಈಗಾಗಲೇ 30ನೇ ತಾರೀಕೊಳಗಾಗಿ ಸೊ ಅಡ್ಮಿಷನ್ ತೆಗೆದುಕೊಳ್ಳಲಾಗಿದೆ. ಹಾಗೆ ಸೊ SSLC ವಿದ್ಯಾರ್ಥಿಗಳಿಗೆ ತಿಳಿಸೋದಾದರೆ ಅಡ್ಮಿಷನ್ ತೆಗೆದುಕೊಳ್ಳಲು ನಿಮಗೆ ಇನ್ನೂ 1 ತಿಂಗಳು ಟೈಮ್ ಇರುತ್ತೆ. ಸೊ ಅದನ್ನು ವೇಟ್ ಮಾಡಿ ನೀವು ವ್ಯಾಲ್ಯೂಯೇಷನ್ಸ್ ಮುಗಿದುಬಿಟ್ಲೆ ಒಂದು ರಿಸಲ್ಟ್ ಅನ್ನೋದು ಈ ವಾರದಲ್ಲಿ ಪ್ರಕಟಿಸಲಾಗುತ್ತೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಜೂನ್ ಮೊದಲ ವಾರ ಅಂದರೆ 1ನೇ ತಾರೀಕು ಇರ್ಬೋದು ಅಥವಾ 2ರಲ್ಲಿ ಪ್ರಕಟಲಾಗುತ್ತೆ. ಸೊ 26-27 ದಿನಾಂಕ ನಿಮಗೆ ಮೌಲ್ಯಮಾಪನ ಸ್ಟಾರ್ಟ್ ಆಗಿದೆ. ಅಧಿಕೃತ ಮಾಹಿತಿ ಸರ್ಕಾರ ಕಡೆಯಿಂದ ಬಂದಿದ್ದು ಸೊ ನಿಮಗೆ ಅಲ್ಲಿ ಅಂದರೆ 26ನೇ ತಾರೀಕಿಗೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಸೊ ಏಕೆ ತಡ ಆಗ್ಬೋದು ಅಂದರೆ ಸೊ ನಿಮಗೆ ಹೇಳಿದಂಗೆ PU ಪ್ರಮೋಷನ್ ಬಡ್ತಿ ನೇಮಕಾತಿ ನಡೆದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ. ಈ ವೀಕಲ್ಲಿ ಸೊ ಫಲಿತಾಂಶ ವಿಳಂಬ ಆಗುತ್ತೆ. ಸೊ ಓಕೆ ಅಂದರೆ ಈಗ 29ನೇ ತಾರೀಕಿಗೆ ಬರ್ಬೋದು ಪ್ರಕಟಣೆ ಆಗುತ್ತೆ ಅಥವಾ 31ನೇ ತಾರೀಕೊಳಗಾಗಿ ಪ್ರಕಟಣೆ ಆಗ್ಬೋದು. ಸೊ ಅಲ್ಲಿಲ್ಲ ಅಂದರೆ ನಿಮಗೆ ಲಾಸ್ಟ್ ಮೇ ಲಾಸ್ಟ್ ವೀಕ್ ಅಲ್ಲಿ ಯಾಕಂದರೆ ಜೂನ್ 1ನೇ ತಾರೀಕಿಗೆ ಪ್ರಕಟಣೆ ಆಗುತ್ತೆ. ಸೊ ಏನೆಲ್ಲ ಕೇವಲ ಒಂದು ವ್ಯಾಲ್ಯೂಯೇಷನ್ ಸ್ಟ್ರಿಕ್ ಆಗಿದೆ. ಸೊ ವ್ಯಾಲ್ಯೂಯೇಷನ್ ಏನಂದರೆ ಒಂದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೈಮ್ ತೆಗೆದುಕೊಳ್ಬೋದು. ಸೊ 1,11,000 ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆದಿರೋದ್ರಿಂದ ಸ್ವಲ್ಪ ಟೈಮನ್ನು ತೆಗೆದುಕೊಳ್ಳುತ್ತೆ. ಓಕೆ, ಸೊ ವೇಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವೀಕಲ್ಲಿ. ಹಾಗೆ ಈ ಬಾರಿ ಪರೀಕ್ಷೆ ನಾವು ಕೊಟ್ಟಂಥ ಮಾಹಿತಿಯಲ್ಲಿ 1,11,000 ಅಂದರೆ ಆ ಹಾಸಲ್ಲಿ 3 ಬಾರಿ ಎಕ್ಸಾಮ್ಗಳು ಇದ್ವಲ್ಲ. ಸೊ ಈ ಬಾರಿ ನಿಮಗೆ 2 ಎಕ್ಸಾಮನ್ನು ಕನ್ಸಿಡರ್ ಮಾಡಿದ್ದು. ಹಾಗೆ ಈ ಬಾರಿ ಕೇವಲ ವ್ಯಾಲ್ಯೂಯೇಷನ್ಸ್ ಅನ್ನ ಸ್ಟ್ರಿಕ್ ಮಾಡೋದಿಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗುವಂತ ನಿರೀಕ್ಷೆ ಇರುತ್ತೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂಬರುವ ದಿನಗಳಲ್ಲಿ ಸೆಕೆಂಡ್ PUC ಸಂಬಂಧಪಟ್ಟಂತ ಹಾಗೆ ಸೊ ಫಸ್ಟ್ PUC ಇಂದ ಹಿಡ್ಕೊಂಡು ಸೆಕೆಂಡ್ PUC ಕ್ಲಾಸ್ ಅನ್ನ ನಮ್ಮ ಚಾನಲ್ ಮೂಲಕ ಅಪ್ಡೇಟ್ ಮಾಡ್ತೀವಿ. ಹಾಗೆ ಸೊ ಇದರ ಸದುಪಯೋಗವನ್ನು ಪಡ್ಕೊಳ್ಳುವಂಥ ವಿದ್ಯಾರ್ಥಿಗಳು ಜಾಯಿನ್ ಬಟನ್ ಜಾಯಿನ್ ಆಗ್ಬೋದು. ಕೇವಲ 59 ರೂಪಾಯಿಲಿರುವಂಥ ಜಾಯಿನ್ ಬಟನ್ ಜಾಯಿನ್ ಆದರೆ ನಮಗೆ ಮೆಂಬರ್ಶಿಪ್ ಪಡೆದಂಗಾಗುತ್ತೆ. ಅಲ್ಲಿ ಕೊಡುವಂಥ PDF ನೋಟ್ಸ್ಗಳು ಹಾಗೆ ಎಜುಕೇಶನ್ ಸಂಬಂಧಪಟ್ಟಂತ ಮಾಹಿತಿನ ನಿಮಗೆ ಶೀಘ್ರವಾಗಿ ಸಿಗುತ್ತದೆ. ಸೊ ಆದಷ್ಟು ವಿದ್ಯಾರ್ಥಿಗಳು ನಮಗೆ ಮೆಂಬರ್ಶಿಪ್ ಅನ್ನ ಕೊಡಬಹುದು. ಹಾಗೆ ಸ್ಪಾನ್ಸರ್ಶಿಪ್ ನೀಡಲು ಕೇವಲ 59 ರೂಪಾಯಿಲಿರುವಂತಹ ನಿಮಗೆ ಜಾಯಿನ್ ಬಟನ್ ಜಾಯಿನ್ ಆಗೋ ಮೂಲಕ ಹೆಚ್ಚಿನ ಶಿಕ್ಷಣವನ್ನ ಪಡ್ಕೊಳ್ಳಬಹುದಾಗಿದೆ ವಿದ್ಯಾರ್ಥಿಗಳು. ಹಾಗೆ ನನ್ನಲ್ಲಿರುವಂತಹ SSLC ವಿದ್ಯಾರ್ಥಿಗಳು ಇರಬಹುದು, PUC ಅಂತ ಹೇಳಿಕೊಂಡು ನಾವು ಸೆಕೆಂಡ್ PUC ವರೆಗೂ ಮಾಹಿತಿನ ಕೊಡ್ತೀವಿ. ಆದ್ದರಿಂದ ಏನೇ ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ನಮಗೆ ಮಾಹಿತಿನ ಕೊಡಬಹುದು. ಹಾಗೆ ತೊಂದರೆಗಳು ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ತೀವಿ. ಶೀಘ್ರದಲ್ಲಿ ಮಾಹಿತಿ ನಿಮಗೆ ಸರ್ಕಾರ ಕಡೆಯಿಂದ ಪ್ರೆಸ್ ಮೀಟ್ ಆಗುತ್ತಲೇ ನಿಮಗೆ ಒಂದು ಫಲಿತಾಂಶ ಶೀಘ್ರವಾಗಿ ಈ ಮೇ ಲಾಸ್ಟ್ ವೀಕ್ನಲ್ಲಿ ಪ್ರಕಟಿಸಲಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋಲಿ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.